ನಾವೆದ್ದು ನಿಲ್ಲದಿದ್ದರೆ ಸಂಘಟನೆ ಆಯೋಜಿಸಿದ್ದ ಕೊಂದವರು ಯಾರು ಆಂದೋಲನಕ್ಕೆ ಚಾಲನೆ ನೀಡುವ ಕಾರ್ಯಕ್ರಮದಲ್ಲಿ ಮುಂದಿನ ಹೋರಾಟದ ನಡುವೆಯ ಬಗ್ಗೆ ಹಲವು ತೀರ್ಮಾನಗಳನ್ನು ಕೈಗೊಳ್ಳಲಾಗಿದೆ. ಅಪರಾಧಿಗಳನ್ನು ಪತ್ತೆ ಹಚ್ಚುವವರೆಗೂ ಸಮಾಜದ ತಳಮಟ್ಟದವರೆಗೂ ವಿಸ್ತರಿಸುವ ತೀರ್ಮಾನ ಮಾಡಲಾಗಿದೆ. ಧರ್ಮಸ್ಥಳದ ಸುತ್ತಮುತ್ತ ರಾಜ್ಯದ ಉಳಿದ ಭಾಗಗಳಿಗಿಂತ ಹೆಚ್ಚಾಗಿ ಗಾಬರಿಗೊಳಿಸುವ ಪ್ರಕರಣದಲ್ಲಿ ಅಸಹಜ ಸಾವುಗಳು, ನಾಪತ್ತೆ ಪ್ರಕರಣಗಳು ಕಳೆದ 30ಕ್ಕೂ ಹೆಚ್ಚು ವರ್ಷಗಳಿಂದ ನಡೆದಿವೆ. ಇವು ತನಿಖೆ, ಶಿಕ್ಷೆ ಇತ್ಯಾದಿ ಕಾನೂನು ಪ್ರಕ್ರಿಯೆಯ ದೃಷ್ಟಿಯಿಂದ ತಾರ್ಕಿಕ ಅಂತ್ಯ ಮುಟ್ಟಿಲ್ಲ. ಈ ಪ್ರಕರಣಗಳಲ್ಲಿ ಬಲಿಪಶುಗಳಾಗಿರುವ ಬಹುತೇಕರು ಮಹಿಳೆಯರು ಮತ್ತು ಹಲವರು ಅಪ್ರಾಪ್ತ ವಯಸ್ಸಿನ ಹೆಣ್ಣು ಮಕ್ಕಳಾಗಿದ್ದಾರೆ ಎಂಬುದನ್ನು ಗಮನಿಸಬೇಕು. ಕೊಲೆ, ಅತ್ಯಾಚಾರದಂತಹ ಗಂಭೀರ ಪ್ರಕರಣಗಳು ಒಂದೇ ಸಣ್ಣ ಪ್ರದೇಶದಲ್ಲಿ ದೀರ್ಘಕಾಲ ಮಿಕ್ಕ ಎಲ್ಲ ಕಡೆಗಳಿಗಿಂತ ಹೆಚ್ಚು ನಡೆದ ಯಾವ ಪ್ರಕರಣಗಳಲ್ಲೂ ನ್ಯಾಯ ಸಿಗದೇ ಇರುವುದು ಯಾವುದೇ ನಾಗರಿಕ ಸಮಾಜ ಮತ್ತು ನಾಗರಿಕ ಸರ್ಕಾರಗಳನ್ನು ಬೆಚ್ಚಿಬೀಳಿಸಬೇಕಿತ್ತು. ಆದರೆ ಸಮಾಜದ ಕೆಲವು ಮಾತ್ರ ಈ ನಿಟ್ಟಿನಲ್ಲಿ ಕಾಳಜಿ ತೋರಿಸಿದ್ದು, ಇನ್ನೊಂದು ಭಾಗ ಇದರ ವಿರುದ್ಧವೇ ನಿರಂತರ ಪ್ರಚಾರ ಇತ್ಯಾದಿಗಳನ್ನು ಹಮ್ಮಿಕೊಂಡಿರುವುದು ದುರಂತ ಇನ್ನೊಂದು ಮಗ್ಗಲಾಗಿದೆ. ಇಂತಹ ಧ್ರುವೀಕರಣದ ಆಚೆಗೆ ನಮ್ಮ ಪ್ರಶ್ನೆ ಒಂದೇ: ಹಲವು ಪ್ರಕರಣಗಳಲ್ಲಿ ಕೊಲೆಯಾಗಿರುವುದು ಸಾಬೀತಾಗಿದೆ. ಕೆಲವು ಪ್ರಕರಣಗಳಲ್ಲಿ ಅತ್ಯಾಚಾರ ನಡೆದಿರುವುದನ್ನು ನ್ಯಾಯಾಲಯ ಗುರುತಿಸಿದೆ. ಸರ್ಕಾರದ ಅಧಿಕೃತ ಸಮಿತಿಯೇ ಮಿಕ್ಕ ಕಡೆಗಳಿಗಿಂತ ಹೆಚ್ಚು ನಾಪತ್ತೆ ಪ್ರಕರಣಗಳನ್ನು ದಾಖಲಿಸಿದೆ. ಹೀಗಿರುವಾಗ ಇದಕ್ಕೆ ಕಾರಣಗಳನ್ನು, ಅಪರಾಧಿಗಳನ್ನು ಪತ್ತೆ ಹಚ್ಚುವ ತನಕ ನಾಗರಿಕ ಸಮಾಜ ಮೀರಿಸಬಾರದು ಎಂದು ಹೇಳಿದ್ದಾರೆ.